ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಇಂದು ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ, ಬಿಹಾರ ವಿಧಾನಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭಕ್ಕೆ ಕುರಿತು ನಿರ್ಧರಿಸಿಲ್ಲ, ಪೋಷಕರು, ಜನಪ್ರತಿನಿಧಿಗಳು, ಶಿಕ್ಷಣ ತಜ್ಞರ ಅಭಿಪ್ರಾಯ ನಂತರ ತೀರ್ಮಾನ. ಸುರೇಶ್ ಕುಮಾರ್. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಕ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ಸಿಟಿ ರವಿ ರಾಜೀನಾಮೆ. ಭಾರತದಲ್ಲಿ ಕೋವಿಡ್-19 ಗುಣಮುಖರ ಪ್ರಮಾಣ 84.13% ಏರಿಕೆ, 54 ಲಕ್ಷ ದಾಟಿದ ಚೇತರಿಕೆ ಪ್ರಮಾಣ. ವಾರ್ತೆಗಳ ವಿವರ. ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಇಂದು ನಡೆಯಲಿದ್ದು, ಬಿಹಾರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ದೆಹಲಿ ಹಾಗೂ ಪಾಟ್ನಾದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದು ಸಮಾಲೋಚನೆ ನಂತರ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ. ಬಿಹಾರದಲ್ಲಿ ಅಕ್ಟೋಬರ್ 28, ನವೆಂಬರ್ 3 ಹಾಗೂ 7ರಂದು 3 ಹಂತಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಮಧ್ಯೆ ಮಹಾಗಠಬಂಧನ್ನ ಸೀಟು ಹಂಚಿಕೆ ಪ್ರಕಟಗೊಂಡಿದ್ದು, ಬಿಹಾರದ 243 ಕ್ಷೇತ್ರಗಳ ಪೈಕಿ ಆರ್ಜೆಡಿ 144 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ತೀರ್ಮಾನಿಸಿದೆ. ಆರ್ಜೆಡಿ ತನ್ನ ಪಾಲಿನ ಕ್ಷೇತ್ರಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ವಿಕಾಸ್ ಶೀಲ್ ಇನ್ಸಾನ್ ಪಕ್ಷದೊಂದಿಗೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ತಿಳಿಸಿದ್ದಾರೆ. ಆದರೆ ವಿಕಾಸ್ ಶೀಲ್ ಇನ್ಸಾನ್ ಪಕ್ಷದ ಮುಖ್ಯಸ್ಥ ಮುಖೇಶ್ ಸಹಾನಿ ಆರ್ಜೆಡಿ ತಮ್ಮ ಪಕ್ಷಕ್ಕೆ ಹೆಚ್ಚು ಸೀಟು ನೀಡಲು ಒಪ್ಪುತ್ತಿಲ್ಲ, ಹೀಗಾಗಿ ಮೈತ್ರಿಕೂಟದಿಂದ ಹೊರಬರುತ್ತಿದ್ದೇನೆ ಎಂದು ತಿಳಿಸಿದರು. वहीं बिहार में महागठबंधन में सीट बंटवारे का ऐलान होते ही घटक दलों में दरार पड़ गई. ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ಕುರಿತು ಯಾವುದೇ ಅಧಿಕೃತ ನಿರ್ಧಾರ ಕೈಗೊಂಡಿಲ್ಲ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ನಿನ್ನೆ ಅವರು ಶಾಲೆಗಳ ಆರಂಭ ಬಗ್ಗೆ ಎಲ್ಲ ರೀತಿಯ ಸಮಾಲೋಚನೆ ನಂತರ ಇನ್ನೊಂದು ವಾರದಲ್ಲಿ ಅಧಿಕೃತ ತೀರ್ಮಾನ ಪ್ರಕಟಿಸಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅಕ್ಟೋಬರ್ 15ರಿಂದ ಹಂತ ಹಂತವಾಗಿ ಶಾಲೆಗಳನ್ನು ಪ್ರಾರಂಭಿಸಲು ಅವಕಾಶ ನೀಡಿದೆ. ಆದರೆ ಶಿಕ್ಷಣ ಇಲಾಖೆಯಿಂದ ಈ ಬಗ್ಗೆ ತೀರ್ಮಾನ ಕೈಗೊಂಡಿಲ್ಲ. ಪೋಷಕರು, ಜನಪ್ರತಿನಿಧಿಗಳು ಎಲ್ಲರ ಸಲಹೆ, ಸೂಚನೆ, ಅಭಿಪ್ರಾಯ ಪರಿಗಣಿಸಿ ಆಗುಹೋಗುಗಳ ಬಗ್ಗೆ ಚರ್ಚಿಸಿ ನಂತರವಷ್ಟೇ ಶಾಲೆಗಳ ಪ್ರಾರಂಭದ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಹೇಳಿದರು. ಅದನ್ನು ಮಾಡಿದ್ರೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಇನ್ನೊಂದು ವಾರದಲ್ಲಿ ಇದನ್ನ ಸ್ಪಷ್ಟೀಕರಣ, ಈ ನಿರ್ಧಾರವನ್ನು ನಾವು ಪ್ರಕಟಿಸ್ತೀವಿ. ಶಾಸಕರು ಕೂಡ ಅನೇಕರು ನನಗೆ ಮೇಲಲ್ಲಿ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಒಟ್ಟಾರೆ ನೋಡಿ ಕ್ರೋಢೀಕರಿಸಿ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ. ಈಗ ಎಲ್ಲೆಲ್ಲಿ ಒನ್ ಟರ್ಮ್ ಫೀಸ್ಗಿಂತ ಜಾಸ್ತಿ ಡಿಮಾಂಡ್ ಮಾಡ್ತಾರೆ ಅಲ್ಲೆಲ್ಲರ ನಮ್ಮ BO ಗಮನಕ್ಕೆ ಅದನ್ನು ತರಬೇಕು ಅಂತಲೂ ಕೂಡ ಹೇಳಿದ್ದೀವಿ. ನಮ್ಮ BO ಕಡೆಯಿಂದ ಅದಕ್ಕೇನು ಕ್ರಮ ತಗೊಳ್ಬೇಕೋ ಅದನ್ನು ನಾವು ತಗೊಳ್ತೀವಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಕಗೊಂಡಿರುವ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಸಿಟಿ ರವಿ ಅವರ ರಾಜೀನಾಮೆ ವಿಚಾರವನ್ನು ಮುಖ್ಯಮಂತ್ರಿ ಪಕ್ಷದ ರಾಷ್ಟ್ರೀಯ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ಅವರ ಸೂಚನೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆ ಪ್ರಮಾಣ 84.13ರಷ್ಟಿದೆ.
ದೇಶದಲ್ಲಿ ಒಟ್ಟು ಗುಣಮುಖರಾದವರ ಸಂಖ್ಯೆ 54 ಲಕ್ಷ ದಾಟಿದ್ದು, ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಕೊರೋನಾ ಪರೀಕ್ಷೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದರ ಜತೆಗೆ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಮುಖರಾಗಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದಾಗಿ ಭಾರತದಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 9,886 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 6,30,516ಕ್ಕೆ ಏರಿಕೆಯಾಗಿದೆ. ನಿನ್ನೆ 8,989 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 5,08,495ಕ್ಕೆ ತಲುಪಿದೆ. ನಿನ್ನೆ 100 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 9,219ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,12,783 ಸಕ್ರಿಯ ಪ್ರಕರಣಗಳಿವೆ. 841 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 84,922 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 51,74,652 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 3,925 ಮಂದಿಗೆ ಸೋಂಕು ದೃಢಪಟ್ಟಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,45,700ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,001 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 1,89,362ಕ್ಕೆ ಏರಿಕೆಯಾಗಿದೆ. ಸದ್ಯ 53,292 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 21 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,045 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ದೇಶದಲ್ಲಿ ಈವರೆಗೆ 55,09,966 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 9,37,625 ಸಕ್ರಿಯ ಪ್ರಕರಣಗಳಿವೆ. ಒಟ್ಟು 1,01,782 ಮಂದಿ ಮೃತಪಟ್ಟಿದ್ದಾರೆ. ಚೇತರಿಕೆ ಪ್ರಮಾಣ ಶೇಕಡಾ 84.13ರಷ್ಟಿದ್ದು, ಮರಣ ದರ ಶೇಕಡಾ 1.55ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಹಥ್ರಾಸ್ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಆರೋಪ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹಥ್ರಾಸ್ ಪ್ರಕರಣದ ಇಡೀ ತನಿಖೆಯನ್ನು ಸಿಬಿಐಗೆ ವಹಿಸಿ ಆದೇಶ ಹೊರಡಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ಟ್ವೀಟ್ ಮಾಡಿದೆ. ಈ ಮೊದಲು ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಆದೇಶಿಸಲಾಗಿತ್ತು. ಉತ್ತರ ಪ್ರದೇಶ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವನೀಶ್ ಅವಸ್ತಿ ಮತ್ತು ಪೊಲೀಸ್ ಮಹಾನಿರ್ದೇಶಕ ಎಚ್ಸಿ ಅವಸ್ತಿ ನಿನ್ನೆ ಹಥ್ರಾಸ್ಗೆ ತೆರಳಿ ಸಂತ್ರಸ್ತ ಕುಟುಂಬ ಸದಸ್ಯರ ಮನವಿ ಆಲಿಸಿದರು. ಮತ್ತೊಂದೆಡೆ ಪ್ರಕರಣದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಹಥ್ರಾಸ್ಗೆ ಭೇಟಿ ನೀಡಿರುವುದು ರಾಜಕೀಯ ತಂತ್ರಗಾರಿಕೆ ವಿನಃ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದಲ್ಲ ಎಂದಿದ್ದಾರೆ. ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗ ಎನ್ನುವ ಹೆಗ್ಗಳಿಕೆಯ ಅಟಲ್ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್, ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಪಾಲ್ಗೊಂಡಿದ್ದರು. 9.02 ಕಿಲೋಮೀಟರ್ ಉದ್ದದ ಈ ಮಾರ್ಗ ಮನಾಲಿಯಿಂದ ಲಹೌಲ್ ಸ್ಪಿಟಿ ಕಣಿವೆಯನ್ನು ವರ್ಷವಿಡೀ ಸಂಪರ್ಕಿಸಲಿದೆ. ಮನಾಲಿ ಮತ್ತು ಲೇಹ್ ನಡುವಿನ ಅಂತರ 46 ಕಿಲೋಮೀಟರ್ ತಗ್ಗಲಿದ್ದು, ಪ್ರಯಾಣ ಅವಧಿಯು 4 ರಿಂದ 5 ಗಂಟೆ ಕಡಿಮೆಯಾಗಲಿದೆ. इसका साक्षी बन रहा है अटल टनल, जिसकी चौड़ाई 10.5 मीटर, जिसमें दोनों ओर 4 छोर पर घोड़े की नाल के आकार की हॉर्स शू शेप्ड टनल है। ये हर 20 छोर से दक्षिणी छोर की महीने वो
दूसरी जगह उन्हें पलायन करना पड़ता था। लोग इस बस में यात्रा कर रहे हैं, उनमें उनकी पहुंच। ಬಳಿಕ ಸಮಾರಂಭದಲ್ಲಿ ಪ್ರಧಾನಿ ಅಟಲ್ ಸುರಂಗದ ನಿರ್ಮಾಣ ತಾಂತ್ರಿಕ ಕೌಶಲ್ಯ ವಿನ್ಯಾಸ ಹಾಗೂ ಕಾಮಗಾರಿ ಸವಾಲುಗಳ ದೃಷ್ಟಿಯಿಂದ ಅತಿ ವಿಶಿಷ್ಟವಾಗಿದೆ. ಇದನ್ನು ಶಿಕ್ಷಣದ ಭಾಗವನ್ನಾಗಿಸಬೇಕು. ಇದರ ತಂತ್ರಜ್ಞಾನ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು. ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಹೇಳಿದರು. ವಿದೇಶದ ವಿಶ್ವವಿದ್ಯಾಲಯಗಳನ್ನು ಇಲ್ಲಿಗೆ ಆಹ್ವಾನಿಸಬೇಕು. ಈ ಮೂಲಕ ಭಾರತದ ಕೌಶಲ್ಯವನ್ನು ಜಗತ್ತಿಗೆ ಸಾರಬೇಕಾಗಿದೆ. ಗಡಿ ಭಾಗದ ಮೂಲಸೌಕರ್ಯ ದೇಶದ ರಕ್ಷಣಾ ವ್ಯವಸ್ಥೆಯೊಂದಿಗೆ ನೇರ ಸಂಬಂಧ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ದೇಶದ ಗಡಿಭಾಗದ ಸಂಪರ್ಕ ಕಾಮಗಾರಿಗಳಿಗೆ ಆದ್ಯತೆ ನೀಡಿದೆ. ಈ ಸುರಂಗದಿಂದ ಯೋಧರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗಲಿದೆ. ದೇಶದ ರಕ್ಷಣೆ ಮಾಡುವ ಯೋಧರ ಅಗತ್ಯಗಳನ್ನು ಪೂರೈಸುವುದು ಸರ್ಕಾರದ ಪ್ರಥಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಅಭಿವೃದ್ಧಿ ಕಾಮಗಾರಿಗಳು ವಿಳಂಬವಾಗುವುದರಿಂದ ದೇಶಕ್ಕೆ ನಷ್ಟವಾಗುತ್ತದೆ. 2005ರಲ್ಲಿ ಈ ಯೋಜನೆಗೆ 950 ಕೋಟಿ ರೂಪಾಯಿಗಳನ್ನು ಅಂದಾಜಿಸಲಾಗಿತ್ತು. ಆದರೆ ಈಗ ಪೂರ್ಣಗೊಳ್ಳುವಾಗ ಕಾಮಗಾರಿ ವೆಚ್ಚ ಸುಮಾರು 3 ಪಟ್ಟು ಹೆಚ್ಚಾಗಿದ್ದು 3200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಈ ಸುರಂಗ ನಿರ್ಮಾಣದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಷ್ಟೇ ಅಲ್ಲ, ಹಿಮಾಚಲ ಪ್ರದೇಶದ ಜನರ ದಶಕಗಳ ಕನಸು ಪೂರ್ಣಗೊಂಡಂತಾಗಿದೆ. ಲೇಹ್ ಹಾಗೂ ಲದ್ದಾಖ್ ಪ್ರದೇಶಗಳ ಜೀವನಾಡಿಯಾಗಿ ದೇಶದ ಇತರ ಭಾಗಗಳೊಂದಿಗೆ ಜೋಡಿಸಲಿದೆ ಎಂದರು. इन क्षेत्रों के संतुलित और संपूर्ण विकास को लेकर यहां के इंफ्रास्ट्रक्चर को बेहतर बनाने की मांग उठती रही है, लेकिन लंबे समय तक हमारे यहां बॉर्डर से जुड़े इंफ्रास्ट्रक्चर के प्रोजेक्ट या तो प्लानिंग के स्टेज से बाहर ही नहीं निकल पाए, या जो निकले वो अटक गए, लटक गए, भटक गए. अटल टनल के साथ भी सभी को इस बात की जानकारी है. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಟಲ್ ಸೇತುವೆ ಈ ಭಾಗದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗೆ ಮಹತ್ವದ ಕೊಡುಗೆ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಮುತುವರ್ಜಿಯಿಂದ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಂಡಿದೆ ಎಂದರು. और यह बिल्कुल दो देशों की सीमा पर यह टनल बना हुआ है. मैं मानता हूं कि जहां देश की जनता को यह समर्पित है टनल, वहीं पर हमारी सीमा की सुरक्षा करने वाले सेना के जवानों के लिए समर्पित है और सीमा पर रहने वाले लोगों के लिए भी यह विशेष रूप से समर्पित है, क्योंकि हमारे सेना का जवान भी पीस टाइम में अपने शरीर का पसीना बहाता है, और अपने शरीर का पसीना पीस टाइम में भी इसलिए बहाता है कि यदि वार टाइम आ जाए तो हमें कम रक्त बहाना पड़े, इसलिए पीस टाइम में वो अपने जिस्म का पसीना बहाता है. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಲಾಹೌಲ್ ಸ್ಪಿತಿಯ ಸಿಸು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಪಾಲ್ಗೊಂಡರು. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಪ್ರಧಾನಿ ಅವರು ಹಿಮಾಚಲದ ಮೂಲೆ ಮೂಲೆಯನ್ನು ಅರಿತಿದ್ದಾರೆ. ಸುರಂಗದ ಕನಸನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿ ಬಿತ್ತಿದವರೇ ಮೋದಿಯವರು ಎಂದು ತಿಳಿಸಿದರು. संगठन गांव के रहने वाले वो भी हमेशा इसी बात को, अभी भी पिछले साल तक भी वो परिस्थितियां रही कि बीमार आदमी है लेकिन उसको उठाने की आवश्यकता है, यहां से ले जाने की आवश्यकता है, इलाज के लिए उसको बेहतर सुविधा देने के लिए अगर ले जाना है हम हेलीकॉप्टर भेजते. हेलीकॉप्टर भी रोहतांग तक कई बार आता, रोहतांग से मुड़ करके चले जाता क्योंकि मौसम खराब है, हवाएं बहुत तेज होती हैं. ऐसी परिस्थिति में बहुत कठिन परिस्थितियां रहती थी. लेकिन आज ये अटल टनल जिसका नाम अटल जी के नाम पर रखा, उनको स्मरण करते हुए एक बहुत बड़ा योगदान केंद्र सरकार का आदरणीय मोदी जी के नेतृत्व में हिमाचल प्रदेश के लिए जो मिला है, इसके लिए हम हृदय से आपके बहुत बहुत आभारी हैं. ಸಿಸು ಗ್ರಾಮದಲ್ಲಿ ಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಿ ತೆರೆದ ವಾಹನದಲ್ಲಿ ಅಟಲ್ ಸುರಂಗದಲ್ಲಿ ಪ್ರಯಾಣ ಬೆಳೆಸಿದರು. सोलंग घाटी जाएंगे, जहां वो एक जनसभा को संबोधित करेंगे. ये बेहद ऐतिहासिक अवसर एक सपना जो दशकों पहले देखा गया था, आज उन तमाम लोगों की आकांक्षा
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಟಲ್ ಸುರಂಗ ಲೋಕಾರ್ಪಣೆಯಿಂದ ಭಾರತದ ಘನತೆ, ಕೀರ್ತಿ ಮತ್ತು ಸಾಮರ್ಥ್ಯ ಹೆಚ್ಚಿದೆ. ವ್ಯೂಹಾತ್ಮಕವಾಗಿಯೂ ಭಾರತೀಯ ಸೇನೆಗೆ ಅತ್ಯಂತ ಉಪಯುಕ್ತವಾಗಿರುವ ಹೆದ್ದಾರಿ ಇದಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ದೇಶದ ರೈತರ ಹಿತ ಕಾಯಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪುನರುಚ್ಚರಿಸಿದರು. ಕುಲುವಿನ ಸೋಲಂಗ್ ಕಣಿವೆಯಲ್ಲಿ ಜನಸಭೆಯಲ್ಲಿ ಪಾಲ್ಗೊಂಡ ಅವರು, ಹೊಸ ಕೃಷಿ ವಿಧೇಯಕಗಳಿಂದ ಹಳೆಯ ಮಾರಾಟ ವ್ಯವಸ್ಥೆ ರದ್ದಾಗುತ್ತಿಲ್ಲ, ಬದಲಿಗೆ ಹೊಸ ಅವಕಾಶಗಳನ್ನು ನೀಡಲಾಗುತ್ತಿದೆ. ಬೇರೆ ರಾಜ್ಯಗಳ ಮಾರುಕಟ್ಟೆಗಳಿಗೂ ಹೋಗಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸ್ವಾತಂತ್ರ್ಯ ದೊರೆಯುತ್ತಿದೆ ಎಂದರು. ಕೃಷಿ ಕ್ಷೇತ್ರದಲ್ಲಿ ಈ ಕಾನೂನುಗಳ ಮೂಲಕ ಸುಧಾರಣೆಗಳನ್ನು ತರಲಾಗುತ್ತಿದೆ. ಸರ್ಕಾರಕ್ಕೆ ದೇಶದ ರೈತರ ಉಜ್ವಲ ಭವಿಷ್ಯವೇ ಮುಖ್ಯವಾಗಿದೆ, ಆದರೆ ಹಳೆಯ ರಾಜಕೀಯ ಚಿಂತನೆಗಳಿಂದ ಇದಕ್ಕೆ ಅಡ್ಡಿಯಾಗುತ್ತಿದೆ ಎಂದರು. ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಸುಮಾರು 10 ಕೋಟಿ ರೈತರಿಗೆ 1 ಲಕ್ಷ ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ತಿಳಿಸಿದರು. ಸಾಮಾನ್ಯ ಜನರ ಜೀವನವನ್ನು ಸುಗಮಗೊಳಿಸುವ ಉದ್ದೇಶದಿಂದ ದೇಶದ 6 ಲಕ್ಷ ಗ್ರಾಮಗಳಲ್ಲಿ ಆಪ್ಟಿಕಲ್ ಫೈಬರ್ ಅಳವಡಿಕೆ ಕಾರ್ಯ ಆರಂಭವಾಗಿದೆ. ಮುಂದಿನ 1,000 ದಿನಗಳಲ್ಲಿ ಮಿಷನ್ ಮಾದರಿಯಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ. ಇದರಿಂದ ಗ್ರಾಮಗಳಲ್ಲೂ ಅಂತರ್ಜಾಲ, ವೈಫೈ ಸೌಲಭ್ಯ ಸಿಗಲಿದೆ ಎಂದರು. ಹಿಂದೆ ಸೋಲಂಗ್ಗೆ ಪ್ಯಾರಾಗ್ಲೈಡಿಂಗ್ಗೆ ಬರುತ್ತಿದ್ದೆ ಎಂದು ಸ್ಮರಿಸಿದ ಪ್ರಧಾನಿ, ಎಲ್ಲರಿಗಿಂತ ಎತ್ತರ ಹೋಗುತ್ತಿದ್ದೆ, ಉಸಿರು ಕಟ್ಟುತ್ತಿತ್ತು. ಒಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಇಲ್ಲಿಗೆ ಬಂದಿದ್ದಾಗ 11 ಪ್ಯಾರಾಗ್ಲೈಡರ್ಗಳು ಮೇಲಿನಿಂದ ಕೆಳಗಿಳಿದು ಅವರನ್ನು ಸ್ವಾಗತ ಮಾಡಿದ್ದೆವು. ಆ ಕ್ಷಣ ರೋಮಾಂಚಕವಾಗಿತ್ತು. ಅಟಲ್ ಅವರು ಇಷ್ಟೆಲ್ಲ ಸಾಹಸ ಏಕೆ ಮಾಡುತ್ತೀಯಾ ಎಂದು ಪ್ರಶ್ನಿಸಿದ್ದರು ಎಂದು ಹಳೆಯ ನೆನಪುಗಳನ್ನು ಸ್ಮರಿಸಿಕೊಂಡರು. वाजपेयी जी के स्वागत करने की कल्पना बहुत ही रोचक थी. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಾಂಗ್ರಿ ರಾಮಾಯಣದ ಕಲಾಕೃತಿ ನೀಡಿ ಗೌರವಿಸಲಾಯಿತು. ಸಾಂಪ್ರದಾಯಿಕ ಪೇಟ ತೊಡಿಸಿ ಶಾಲು ಹೊದಿಸಲಾಯಿತು. ಸೋಲಾಂಗ್ನಲ್ಲಿ ಮೋದಿ ಅವರು ಪ್ಯಾರಾಗ್ಲೈಡಿಂಗ್ ಮಾಡಿದ್ದ ಹಳೆಯ ಭಾವಚಿತ್ರವೊಂದನ್ನು ಉಡುಗೊರೆಯಾಗಿ ನೀಡಲಾಯಿತು. शांगरी रामायण श्रृंखला के चित्र पहाड़ी चित्रकला में कुल्लू शैली की अमूल्य निधियों. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ದೇಶ ಸ್ವಾವಲಂಬಿಯಾಗುತ್ತಿದೆ. ಆತ್ಮನಿರ್ಭರ್ ಭಾರತ ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ವಿಶ್ವದ ಯಾವುದೇ ಶಕ್ತಿ ತಡೆಯಲು ಸಾಧ್ಯವಿಲ್ಲ ಎಂದರು. प्रधानमंत्री आदरणीय नरेंद्र मोदी जी ने निभाई और यह विश्व का सबसे बड़ा टनल है. यदि मैं उसको एक वाक्य में कहूं तो मैं कह सकता हूं कि हमारे प्रधानमंत्री ने भारत माता के मुकुट में एक रत्न और जड़ दिया है, इस अटल टनल रोहतांग के रूप में. ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್, ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಪಾಲ್ಗೊಂಡಿದ್ದರು. ಜವಳಿ ಕ್ಷೇತ್ರದಲ್ಲಿ ಕೌಶಲ ಅನ್ವೇಷಣೆಗಳ ಮಹತ್ವ ಹಿಂದಿಗಿಂತಲೂ ಇಂದು ಹೆಚ್ಚಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜವಳಿ ಸಂಸ್ಕೃತಿಯ ಕುರಿತು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಐಸಿಸಿಆರ್ ಏರ್ಪಡಿಸಿದ್ದ ವೆಬಿನಾರ್ನಲ್ಲಿ ಪಾಲ್ಗೊಂಡ ಅವರು ಭಾರತದ ಜವಳಿ ಪರಂಪರೆಯ ಶ್ರೀಮಂತಿಕೆಯನ್ನು ಕೊಂಡಾಡಿದರು. ಭಾರತದ ಜವಳಿ ಕ್ಷೇತ್ರ ವೈವಿಧ್ಯಮಯವಾಗಿದ್ದು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುತ್ತದೆ. ಜವಳಿ ಎಂದಿನಿಂದಲೂ ಅಪಾರ ಉದ್ಯೋಗಾವಕಾಶ ನೀಡಿರುವ ಕ್ಷೇತ್ರವಾಗಿದೆ ಎಂದರು. ಆತ್ಮನಿರ್ಭರ್ ಜವಳಿ ಕ್ಷೇತ್ರಕ್ಕಾಗಿ ಕೇಂದ್ರ ಸರ್ಕಾರ ಹಲವಾರು ಸವಲತ್ತುಗಳನ್ನು ನೀಡುತ್ತಿದೆ. ಕೌಶಲ್ಯಾಭಿವೃದ್ಧಿ, ಹಣಕಾಸು, ಆಧುನಿಕ ತಂತ್ರಜ್ಞಾನಗಳ ನೆರವು ನೀಡಲಾಗುತ್ತಿದೆ. ಇದು ಸವಾಲಿನ ಸಮಯವಾಗಿದೆ. ಆದರೆ ಜವಳಿ ಕ್ಷೇತ್ರ ಎಂದಿಗೂ ಹೊಸ ಚಿಂತನೆ, ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತಿದೆ. ಮಹಿಳಾ ಸಬಲೀಕರಣಕ್ಕೂ ಕಾರಣವಾಗಿದೆ ಎಂದರು. ಭಾರತದ ಜವಳಿಗೆ ಜಾಗತಿಕ ಬೇಡಿಕೆ ಇದೆ ಎಂದ ಪ್ರಧಾನಿ, ಗಾಂಧೀಜಿಯವರು ಚರಕದ ಮೂಲಕ ಇಡೀ ದೇಶವನ್ನೇ ನೇಯ್ದರು. ಆಂಧ್ರದಲ್ಲಿ ಕಲಂಕಾರಿ, ಕಾಶ್ಮೀರದಲ್ಲಿ ಕಶ್ಮೀನಾ, ಗುಜರಾತ್ನಲ್ಲಿ ಪಟೋಲಾ, ಮಧ್ಯಪ್ರದೇಶದಲ್ಲಿ ಚಂದೇರಿ, ಹೀಗೆ ಅಸಂಖ್ಯಾತ ವೈವಿಧ್ಯಮಯ ಜವಳಿ ಮೂಲಗಳು ದೇಶದಲ್ಲಿವೆ ಎಂದರು. One of the earliest to spin, weave and dye cotton. Naturally, colored cotton has a long and glorious history in India. The same is said about silk. Friends, the diversity in our textiles
shows the richness of our culture. ರಾಜ್ಯ ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ಇದೇ 28ರಂದು ನಡೆಯಲಿರುವ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಎಸ್ವಿ ಸಂಕಾನೂರ್, ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚಿದಾನಂದಗೌಡ, ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶಶೀಲ್ ನಮೋಶಿ ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಅವರನ್ನು ಅಭ್ಯರ್ಥಿಗಳಾಗಿ ಘೋಷಿಸಲಾಗಿದೆ. ಇದರೊಂದಿಗೆ ಬಿಹಾರದ 5 ವಿಧಾನ ಪರಿಷತ್ ಸ್ಥಾನಗಳಿಗೂ ಅಭ್ಯರ್ಥಿಗಳನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಪ್ರಕಟಿಸಿದ್ದಾರೆ. ಬಿಬಿಎಂಪಿ ವಾರ್ಡ್ ಸಂಖ್ಯೆ ಹೆಚ್ಚಿಸುವ ಕುರಿತ ಕರ್ನಾಟಕ ಮಹಾನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲರು ನಿನ್ನೆ ಅಂಕಿತ ಹಾಕಿದ್ದು, ಅಧಿಕೃತ ರಾಜ್ಯಪತ್ರ ಹೊರಡಿಸಲಾಗಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂಗೀಕಾರವಾಗಿದ್ದ ವಿಧೇಯಕ ಇದಾಗಿದ್ದು, ಕೆಎಂಸಿ ಕಾಯ್ದೆಗೆ 3ನೇ ತಿದ್ದುಪಡಿ ಮಾಡುವುದು ಸೇರಿದೆ. ಹೊಸ ವಿಧೇಯಕದ ಪ್ರಕಾರ ಪಾಲಿಕೆ ಸದಸ್ಯರ ಸಂಖ್ಯೆ 225ರಿಂದ 250ರ ಒಳಗೆ ಇರಲಿದೆ. ಅಲ್ಲದೆ ವಾರ್ಡ್ಗಳ ಮರು ವಿಂಗಡಣೆ ಅಥವಾ ವಾರ್ಡ್ಗಳ ರಚನೆ ವೇಳೆ 2 ವಿಧಾನಸಭಾ ಕ್ಷೇತ್ರಗಳಿಗೆ 1 ವಾರ್ಡ್ ಹಂಚಿಕೆಯಾಗದಂತೆ ನಿಗಾ ವಹಿಸಬೇಕು ಎಂದು ಅಂಶಗಳನ್ನು ಈ ವಿಧೇಯಕ ಒಳಗೊಂಡಿದೆ. ವಾರ್ಡ್ಗಳ ಗಡಿ ನಿರ್ಧಾರ ಕುರಿತು ಶಿಫಾರಸು ಮಾಡಲು ಗಡಿ ನಿರ್ಧಾರ ಆಯೋಗ ರಚನೆ ಮಾಡಲು ಪ್ರಸ್ತಾವನೆ ನೀಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಿದ್ಧತಾ ಕಾರ್ಯಗಳು ಆರಂಭವಾಗಿದ್ದು, ಕೊರೋನಾ ಸಾಂಕ್ರಾಮಿಕ ರೋಗ ಹರಡದಂತೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದೆ. ಅರಮನೆ ಆವರಣದಲ್ಲಿ ನಿನ್ನೆ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಗಜಪಡೆಯ ಮಾವುತರು ಹಾಗೂ ಕಾವಾಡಿಗರಿಗೆ ಆರೋಗ್ಯ ತಪಾಸಣೆ ನಡೆಸಿ ಕೊರೋನಾ ಪರೀಕ್ಷೆಗಾಗಿ ಗಂಟಲು ದ್ರವ ಮಾದರಿಯನ್ನು ಸಂಗ್ರಹಿಸಲಾಯಿತು. ಈ ವರ್ಷ ದಸರಾ ನಡೀತಾ ಇದೆ. ಸುದ್ದಿಗಾರರೊಂದಿಗೆ ಹಿರಿಯ ಅರಣ್ಯಾಧಿಕಾರಿ ಅಲೆಕ್ಸಾಂಡರ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾರ್ಗಸೂಚಿ ಅನ್ವಯ ಕೊರೋನಾ ಹರಡದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವ್ಯಕ್ತಿಗತ ಅಂತರ, ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದ್ದು, ಪಾರಂಪರಿಕ ದಸರಾವನ್ನು ಯಶಸ್ವಿಯಾಗಿ ನಡೆಸಲು ಮುಂದಾಗಿರುವುದಾಗಿ ತಿಳಿಸಿದರು. ಮಾಸ್ಕ್ ಕಂಪಲ್ಸರಿ ನಾವು ಧರಿಸೋದಾಗಿರ್ಬೋದು ಅಥವಾ ಇನ್ನು ಸ್ಯಾನಿಟೈಸೇಷನ್ ಆಗಲಿ, ಈ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಮಾಡಿಕೊಂಡು ಕೋವಿಡ್ ಟೆಸ್ಟ್ ಮಾಡಿಸುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆ ಮಾಡಿರೋದು ತಾವೆಲ್ಲ ನೋಡಿದ್ದೀರಿ. ಸಾಧ್ಯವಾದಷ್ಟು ಒಂದು ಪಶುವೈದ್ಯ ನಾಗರಾಜ್, ಆನೆಗಳು, ಮಾವುತರು, ಕಾವಾಡಿಗರು ಆರೋಗ್ಯದಿಂದ ಇದ್ದು ಅವರ ಬಗ್ಗೆ ನಿಗಾ ವಹಿಸಲಾಗಿದೆ, ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ನಾವು ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಕೊರೋನಾ ಟೆಸ್ಟನ್ನು ಮಾಡಿಸ್ಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿಯವರು ಬಂದು ಸ್ಯಾಂಪಲನ್ನು ತಗೊಳ್ತಾ ಇದ್ದಾರೆ. ಸೊ ಇದು ನಾಳೆಯಿಂದ ನಮ್ಮ ಆ್ಯಸ್ ಯೂಸ್ಯುವಲ್ ನಮ್ಮ ಆನೆಗಳಿಗೆ ಹೆಚ್ಚಿನ ರೀತಿ ತರಬೇತಿ ಕೊಡೋ ಮುನ್ಸೂಚನೆಯಲ್ಲಿ ನಾವು ಮುಂದೆ ಹೋಗ್ತೇವೆ. ಪ್ರಕೃತಿ ವಿಕೋಪ ಹಾಗೂ ಮಕ್ಕಳ ದಾಖಲಾತಿ ಕೊರತೆಯಿಂದ ಮುಚ್ಚಲಾಗಿದ್ದ ಕೊಡಗು ಜಿಲ್ಲೆಯ ಮದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನರಾರಂಭಗೊಂಡಿದೆ. ಗ್ರಾಮಸ್ಥರೇ ಶಾಲೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ತರಳಿರು ತೋರಣ ಕಟ್ಟಿ ಮಡಕೇರಿ ಬಿಇಒ ಗಾಯತ್ರಿ ಅವರ ನೇತೃತ್ವದಲ್ಲಿ ಸಂಭ್ರಮದಿಂದ ಶಾಲೆಯ ಪುನರಾರಂಭ ಮಾಡಿದ್ದಾರೆ. 1942ರಲ್ಲಿ ಆರಂಭವಾಗಿದ್ದ ಈ ಶಾಲೆ 2018ರಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾದ ಕಾರಣ ಮುಚ್ಚಲ್ಪಟ್ಟಿತ್ತು. ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳತ್ತ ಆಸಕ್ತರಾಗಿರುವ ಕಾರಣ ಸರ್ಕಾರಿ ಶಾಲೆಯ ಮೇಲೆ ಪ್ರತಿಕೂಲ ಪರಿಣಾಮವಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಬಿಇಒ ಗಾಯತ್ರಿ, 70 ವರ್ಷದ ಹಳೆಯದಾದ ಈ ಶಾಲೆ ಪುನರಾರಂಭಗೊಂಡಿದೆ. ಸುಮಾರು 80 ಮನೆಗಳಿರುವ ಈ ಊರಿನಲ್ಲಿ 20 ಮಕ್ಕಳು ಪ್ರವೇಶ ಪಡೆದುಕೊಂಡಿದ್ದಾರೆ ಎಂದರು. ಇಲ್ಲಿ ಈ ಪ್ರದೇಶದಲ್ಲಿ ವಾಸವಾಗಿರುವಂತಹ ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಈ ಶಾಲೆಯನ್ನ ಪುನರಾರಂಭಿಸಬೇಕು ಅಂತ ಹೇಳಿಬಿಟ್ಟು ಊರಿನ ಶಿಕ್ಷಣಾಸಕ್ತರು, ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಕೂಡ ಮನವಿಯನ್ನ ಗ್ರಾಮ ಪಂಚಾಯಿತಿ ಮೂಲಕ ಇಲಾಖೆಗೆ ಸಲ್ಲಿಸಿದ್ರಿಂದ ಈ ಶಾಲೆಯನ್ನು ಮತ್ತೆ ನಾವು ಇಂದು ಈ ಪುನರಾರಂಭವನ್ನು ಮಾಡ್ತಾ ಇದ್ದೇವೆ. ಆದರೆ ಈಗ ಗ್ರಾಮಸ್ಥ ಹೇಮಂತ್, ಶಾಲೆ ಪುನರಾರಂಭಗೊಂಡಿರುವುದು ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ ಎಂದರು. ಮತ್ತೆ ನಾವು ಊರಿನವರೆಲ್ಲ ಸೇರಿಕೊಂಡು ಶಾಲೆ ಮತ್ತೆ ತೆರಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಲೆಯನ್ನು ಕಳೆದ ವಾರ ಶ್ರಮದಾನದಿಂದ ಸ್ವಚ್ಛಗೊಳಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಶಾಲೆಯಾಗಿ ನಿರ್ಮಾಣ ಮಾಡಬೇಕು ಅಂತ ನಾವು ಗ್ರಾಮಸ್ಥರು ಮತ್ತು ಎಲ್ಲ
ಪೋಷಕರು ಕೂಡ ಶ್ರಮ ಪಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಈಗ ನಮ್ಮ ಸ್ಕೂಲ್ ಮತ್ತೆ ಓಪನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಈಗ ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲಿ ರೇಷ್ಮೆ ಬೆಳೆಗಾರರು ಆರ್ಥಿಕ ಸಂಕಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾದ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ಘೋಷಿಸಿದ್ದು, ಈ ಮೂಲಕ ಕೋಲಾರದ ರೇಷ್ಮೆ ಬೆಳೆಗಾರರಲ್ಲಿ ಸಂತಸ ಮೂಡಿಸಿದೆ. ಕೊರೋನಾ ಸೋಂಕು ಭೀತಿಯಿಂದಾಗಿ ಕಳೆದ 4 ತಿಂಗಳಿನಿಂದ ರೇಷ್ಮೆ ಗೂಡಿನ ಮಾರಾಟವಿಲ್ಲದೆ ನಷ್ಟ ಅನುಭವಿಸುತ್ತಿದ್ದ ಸಂದಿಗ್ಧ ಸಂದರ್ಭದಲ್ಲಿ ಸರ್ಕಾರ ಬೆಳೆ ನಷ್ಟ ಪರಿಹಾರ ನೀಡುವ ಮೂಲಕ ರೈತರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ಕೆ ಮುಂದಾಗಿದೆ. ರೇಷ್ಮೆ ಬೆಳೆಗಾರ ನಾಗರಾಜ್ ರೇಷ್ಮೆ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ರೇಷ್ಮೆ ಬೆಳೆಗಾರ ನಾಗರಾಜ್ ರೇಷ್ಮೆ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ತಮ್ಮ ಬ್ಯಾಂಕ್ ಖಾತೆಗೆ 11,000 ರೂಪಾಯಿ ಪರಿಹಾರ ಹಣ ಜಮೆಯಾಗಿದ್ದು, ಇದರಿಂದ ತಮಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ಕಂಪ್ಲೀಟ್ ಏನು ಸಂಬಂಧಪಟ್ಟ ದಾಖಲೆಗಳನ್ನು ಮಾರ್ಕೆಟ್ ಬಿಲ್ಲು, ನಮ್ಮ ಪಾಸ್ ಪುಸ್ತಕ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್ ಅನ್ನು ಕೊಟ್ವಿ. ಅದ್ರ ಪಾಡ್ಗೆ ಅದು ಬಂದು ನಮ್ಮ ಅಕೌಂಟ್ಗೆ ಬಂದ್ಬಿತ್ತು. ನಿಜವಾಗ್ಲೂ ಹೇಳಬೇಕಾದ್ರೆ ಏನೋ ತುಂಬ ಅನುಕೂಲನೇ ಆಯಿತು ನಮಗೆ. ರೈತ ನಾರಾಯಣಪ್ಪ ಸುಮಾರು 3 ಎಕರೆ ಪ್ರದೇಶದಲ್ಲಿ ರೇಷ್ಮೆ ಬೆಳೆದಿದ್ದು, ಮಾರುಕಟ್ಟೆಯಲ್ಲಿ ಸೂಕ್ತ ವ್ಯಾಪಾರವಿಲ್ಲದೆ ನಷ್ಟ ಅನುಭವಿಸುವಂತಿದ್ದ ತಮಗೆ ಸರ್ಕಾರದಿಂದ 15,000 ಪರಿಹಾರ ಹಣ ದೊರೆತಿದೆ ಎಂದು ತಿಳಿಸಿದರು. ನಮಗೆ ನೀರುಗಳು ತುಂಬ ಕಡಿಮೆ ಆಗಿಬಿಡ್ತು. ಸಾಲ್ ಪದ್ಧತಿ ಇತ್ತು. ಸಾಲ್ ಪದ್ಧತಿನೆಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಈ ಸರ್ಕಾರ ಒಂದು ಗಿಡ ಪದ್ಧತಿ ಅಂತ ಒಂದು ಇದು ಹೇಳಿದ್ದಾದಮೇಲೆ ಅವರು ಅದನ್ನು ಅಳವಡಿಸಿ ಶುರು ಮಾಡಿದ್ವಿ. ಅದಕ್ಕೆ ಈ ಸರ್ಕಾರನೂ ನಮಗೆ ಒತ್ತು ಕೊಡ್ತು. ಈಗ ಲಾಕ್ಡೌನ್ ಮತ್ತೋರ್ವ ಫಲಾನುಭವಿ ಮಂಜುನಾಥ್ ಸುಮಾರು 4 ವರ್ಷದಿಂದ ವಿವಿಧ ತಳಿಯ ರೇಷ್ಮೆ ಗೂಡುಗಳನ್ನು ಬೆಳೆಯುತ್ತಿದ್ದೇನೆ. ಪ್ರಸ್ತುತ ಕೊರೋನಾ ಸೋಂಕು ಭೀತಿಯಿಂದಾಗಿ ಮಾರಾಟ ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದ ತಮಗೆ ಸರ್ಕಾರದಿಂದ 48,000 ರೂಪಾಯಿ ಪರಿಹಾರ ಹಣ ದೊರೆತಿದ್ದು, ಮತ್ತಷ್ಟು ಆರ್ಥಿಕ ಪ್ರೋತ್ಸಾಹದ ನಿರೀಕ್ಷೆ ಹೊಂದಿರುವುದಾಗಿ ತಿಳಿಸಿದರು. 30 ರೂಪಾಯಿ ಅಂತ ಕೊಟ್ಟಿದ್ದಾರೆ. 50 ರೂಪಾಯಿ ನಮಗೆ ಯಾವ ಕಡೆನೂ ಸಾಲಲ್ಲ. ಈಗ ಇನ್ನು ನಮ್ಗೆ ಬಂದಿರೋದು ಬರೀ 44,000 ಮಾತ್ರ ಬಂದಿದೆ. ಈಗ ದರ ಕುಸಿತದಿಂದ ಕೋಲಾರ ಸರ್ಕಾರಿ ರೇಷ್ಮೆ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕಿ ಲಕ್ಷ್ಮೀ ರೆಡ್ಡಿ ರೇಷ್ಮೆ ಬೆಳೆಗಾರರಿಗೆ ಸರ್ಕಾರ ಪರಿಹಾರ ಧನ ಘೋಷಿಸಿದ್ದು, ತಮ್ಮ ಜಿಲ್ಲಾ ವ್ಯಾಪ್ತಿಯ 3,000 ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಈವರೆಗೂ ಸುಮಾರು 300ಕ್ಕೂ ಹೆಚ್ಚು ಬೆಳೆಗಾರರ ಖಾತೆಗಳಿಗೆ 43 ಲಕ್ಷ ಹಣ ಜಮೆ ಮಾಡಲಾಗಿದೆ ಎಂದು ತಿಳಿಸಿದರು. ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ಮುಂಗಡ ಸಂದ ರಸೀದಿ ಪಡ್ಕೊಂಡು ನೇರವಾಗಿ ಅವ್ರ ಮುಖಾಂತರ ಅವ್ರ ಅಕೌಂಟ್ಗೆ ನೇರವಾಗಿ ನಮ್ಮ ಕೇಟು ಮುಖಾಂತರ ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ 338 ಜನ 43 ಲಕ್ಷ ಡ್ರಾ ಮಾಡಿ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹಣ ಸಂದಾಯ ಆಗಿರುತ್ತೆ. ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಸ್ತಿ ತೆರಿಗೆ ಪಾವತಿಸಲು ಕಚೇರಿಗಳಿಗೆ ಬರಲು ಹಿಂದೇಟು ಹಾಕುತ್ತಿರುವುದರಿಂದ ಮೈಸೂರು ಮಹಾನಗರ ಪಾಲಿಕೆ ಜನರ ಬಳಿಗೆ ಹೋಗಿ ತೆರಿಗೆ ವಸೂಲಿ ಮಾಡುವ ವಿನೂತನ ಪ್ರಯೋಗ ಆರಂಭಿಸಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ಪಾಲಿಕೆಯ ನಡೆ ಜನತೆಯ ಕಡೆ ಎಂಬ ಕಾರ್ಯಕ್ರಮಕ್ಕೆ ಶಾಸಕ ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸಂಪನ್ಮೂಲ ಅಗತ್ಯ. ಕೊರೋನಾ ಹಿನ್ನೆಲೆಯಲ್ಲಿ ಆಸ್ತಿದಾರರು ತೆರಿಗೆ ಪಾವತಿಸಲು ಕಚೇರಿಗಳಿಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ತೆರಳಿ ತೆರಿಗೆ ಸಂಗ್ರಹಿಸಲಿದ್ದಾರೆ. ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಿವೇಶನಗಳಿದ್ದಾವೆ, ಖಾಲಿ ನಿವೇಶನಗಳು, ಅದಕ್ಕೆ ಸ್ಕ್ವೇರ್ ಫೀಟ್ಗೆ 1 ರೂಪಾಯಿ 2 ರೂಪಾಯಿ ಚಾರ್ಜ್ ಮಾಡಬೇಕು ಅಂತೇಳಿ 1 ವರ್ಷಕ್ಕೆ 2 ಬಾರಿ ಅದನ್ನು ಸ್ವಚ್ಛತೆ ಕ್ಲೀನ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಹಾನಗರ ಪಾಲಿಕೆ ಕ್ರಮ ಕೈಗೊಂಡಿದೆ. ಆ ರೀತಿಯಾಗಿ ಅವರ ಮನೆಯ ಸ್ವಚ್ಛತೆ, ಪರಿಸರ, ಕ್ರೀಡಾಂಗಣ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚಕ್ರಬಡ್ಡಿ ಮನ್ನಾ, ಸಾಲಗಾರರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ. 2 ಕೋಟಿ ರೂಪಾಯಿ ಮಿತಿ, ನಾಳೆ ಸುಪ್ರೀಂನಲ್ಲಿ ನಿರ್ಧಾರ. ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ವೈದ್ಯಕೀಯ ಹಾಗೂ ಆರೋಗ್ಯ ಇಲಾಖೆಯ ನೌಕರರ ಹೋರಾಟ. ಗುತ್ತಿಗೆ ನೌಕರರ ಮನವಿಗೆ ಸ್ಪಂದಿಸಿ ಸಿಎಂ. ಮಾಸ್ಕ್ ದಂಡ ಕಟ್ಟದಿದ್ದರೆ ಕೇಸ್, ಪ್ರಕರಣ ದಾಖಲಾದಲ್ಲಿ ಕೋರ್ಟ್ ಕಟಕಟೆ ಹತ್ತುವುದು ನಿಶ್ಚಿತ. ಕೃಷಿ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ, ಸುಳ್ಳು ಸಂದೇಶಗಳಿಗೆ ಗಮನ ಬೇಡ.
ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆ ಇನ್ನಷ್ಟು ಹೆಚ್ಚಳ. ದೀಪಾವಳಿ ವೇಳೆಗೆ ಹೆಚ್ಚುವರಿ ವಿಮಾನ ಹಾರಾಟ, ಕೊರೋನಾ ಪೂರ್ವ ವಿಮಾನ ಸಂಚಾರ ಪ್ರಮಾಣ ನಿರೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಭಿಮನ್ಯು ಸಾರಥ್ಯದಲ್ಲಿ ದಸರಾಗೆ ಭರದ ಸಿದ್ಧತೆ, ಅರಮನೆ ಅಂಗಳಕ್ಕೆ ಆನೆಗಳ ಆಗಮನ, ವಿಕ್ರಮ, ಗೋಪಿ, ವಿಜಯ ಹಾಗೂ ಕಾವೇರಿ ಆನೆಗಳ ಬಯೋಡೇಟಾ. ಕುಡಿಯುವ ನೀರಲ್ಲಿ ಯುರೇನಿಯಂ ವಿಷ, ಕೇಂದ್ರ ಜಲಶಕ್ತಿ ಸಚಿವಾಲಯದ ವರದಿಯಲ್ಲಿ ಸ್ಫೋಟಕಾಂಶ, 8 ಜಿಲ್ಲೆಗಳ 14 ಸ್ಥಳಗಳಲ್ಲಿ ಜಲಗಂಡಾಂತರ. ಎಸ್ಎಂಎಸ್ನಲ್ಲಿ ಎಫ್ಐಆರ್ ಮಾಹಿತಿ, ನಗರ ಪೊಲೀಸ್ ಕಮಿಷನರೇಟ್ನಿಂದ ಹೊಸ ಸೇವೆ ಆರಂಭ ನಿರೀಕ್ಷೆ. ಅರ್ಧ ಪಠ್ಯಕ್ರಮದಷ್ಟು ಹೊರೆ ಇಳಿಸಿ, ಈಗಾಗಲೇ ಅರ್ಧ ಶೈಕ್ಷಣಿಕ ವರ್ಷ ಮುಕ್ತಾಯ, 50% ಪಠ್ಯ ಕಡಿತಕ್ಕೆ ಹೆಚ್ಚುತ್ತಿದೆ ಒತ್ತಡ. ನಡಾಲ್ ಜ್ವೆರೆವ್ ಪ್ರೀ ಕ್ವಾರ್ಟರ್ಗೆ ಲಗ್ಗೆ, ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ನಲ್ಲಿ 96ನೇ ಗೆಲುವು ಪಡೆದ ಸ್ಪೇನ್ನ ರಫೇಲ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ, ಬಿಹಾರ ವಿಧಾನಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ಕುರಿತು ನಿರ್ಧರಿಸಿಲ್ಲ, ಪೋಷಕರು, ಜನಪ್ರತಿನಿಧಿಗಳು, ಶಿಕ್ಷಣ ತಜ್ಞರ ಅಭಿಪ್ರಾಯ ನಂತರ ತೀರ್ಮಾನ, ಸುರೇಶ್ ಕುಮಾರ್. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಕ ಹಿನ್ನೆಲೆ, ಸಚಿವ ಸ್ಥಾನಕ್ಕೆ ಸಿಟಿ ರವಿ ರಾಜೀನಾಮೆ. ಭಾರತದಲ್ಲಿ ಕೋವಿಡ್-19 ಗುಣಮುಖರ ಪ್ರಮಾಣ 84.13% ಏರಿಕೆ, 54 ಲಕ್ಷ ದಾಟಿದ ಚೇತರಿಕೆ ಪ್ರಮಾಣ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.